ದಿನಸಿ ಹಾಗೆ ಪಟಾಕಿ ಚೀಟಿ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. 1000ಕ್ಕೂ ಅಧಿಕ ಮಂದಿ ಇದೀಗ ಬೀದಿಲಿ ನಿಂತು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರದಲ್ಲಿ ನಡೆದಿರುವ ಘಟನೆ ಇದು. ಕೋಲಾರ ನಿವಾಸಿ ವೆಂಕಟೇಶಪ್ಪ ವಿರುದ್ಧ ವಂಚನೆಯ ಆರೋಪ ಕೇಳೋಕೆ ಸಿಕ್ಕಿದೆ. 1 ವರ್ಷದಿಂದ ಚೀಟಿ ಹಾಕಿದ್ರಂತೆ ಮಹಿಳೆಯರು. ವೆಂಕಟೇಶಪ್ಪ, ಗೌರಮ್ಮ, ಪದ್ಮಾವತಿ ವಿರುದ್ಧ ಇದೀಗ ದೂರು ನೀಡಲಿಕ್ಕೆ ಮುಂದಾಗಿದ್ದಾರೆ ಚೀಟಿ ಕಟ್ಟಿದ ಮಹಿಳೆಯರು. ಕೋಲಾರ ನಗರ ಪೊಲೀಸ್ ಠಾಣೆ ಎದುರು ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ದಿನಸಿ ಹಾಗೆ ಪಟಾಕಿ ಸಿಗುತ್ತೆ ಅಂತ ಹೇಳಿ ನಂಬಿ ಚೀಟಿಗೆ ಹಣ ಕಟ್ಟಿದ್ರಂತೆ. ಇದೀಗ ವಂಚನೆಗೆ ಒಳಗಾಗಿದ್ದೇವೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಮಹಿಳೆಯರು. ಹೋಗ್ಲಿ, ನ್ಯಾಯ ಬೇಕು ಅಂತ ಹೇಳಿ, ಬೇಕೇ ಬೇಕು, ನ್ಯಾಯ ಬೇಕು ಹೇಳಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೋಲಾರದಲ್ಲಿ ಯಾರೂಪಿ ಫೋಟೋ ಏನು ಗಮನಿಸ್ತಿದ್ದೀರಿ, ಆತ ವೆಂಕಟೇಶಪ್ಪ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈತ ಮಹಿಳೆಯರ ಬಳಿಯಲ್ಲಿ ಚೀಟಿ ಅಂತ ಹೇಳಿ ಹಣ ವಸೂಲಿ ಮಾಡ್ತಿದ್ದಂತೆ. 1 ವರ್ಷದಿಂದ ಚೀಟಿ ಹಾಕಿದ್ದ ಮಹಿಳೆಯರು ಇದೀಗ ಪರದಾಡ್ತಾ ಇದ್ದಾರೆ. ಅದೆಲ್ಲ ಪೇಪರ್ ಕಟ್ಟಿರೋ ಚೀಟಿಗಳಿಲ್ಲ, ರಿಪೋರ್ಟರ್ ಕೈಯಲ್ಲಿ ಒಬ್ಬ ನಿಂತ್ಕೊಳ್ಳಿ ಇಲ್ಲ ಇಲ್ಲಾಗೆ. ಮಹಿಳೆಯರಿಂದ ಚೀಟಿ ಹಾಕಿಸ್ಕೊಂಡು ಸುಮಾರು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂಥ ಘಟನೆ ಇವತ್ತು ಕೋಲಾರದಲ್ಲಿ ನಡೆದಿರುವಂಥದ್ದು. ನಾನು ಇವತ್ತು ಕೋಲಾರದ ನಗರ ಠಾಣೆ ಪೊಲೀಸ್ ಮುಂಭಾಗದಲ್ಲಿದ್ದೇನೆ. ವಿಷಯ ನೋಡಿದ್ರೆ ಕೋಲಾರದ ಸಾಕಷ್ಟು ಮಹಿಳೆಯರು ಇವತ್ತು ವರಮಹಾಲಕ್ಷ್ಮಿ ಆಗ್ಬೋದು, ಮತ್ತು ದೀಪಾವಳಿ ಆಗ್ಬೋದು, ಮತ್ತು ಅದೇ ರೀತಿ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಚೀಟಿಗಳನ್ನು ಹಾಕಿದ್ದಾರೆ. ಚೀಟಿಗಳನ್ನು ಹಾಕಿಸ್ಕೊಂಡಂತಹ ವ್ಯಕ್ತಿ ಸುಮಾರು 4 ತಿಂಗಳ ಹಿಂದೆ ಹಣವನ್ನು ಎತ್ತುಕೊಂಡು ಪರಾರಿಯಾಗಿರುವಂಥದ್ದು ನೋಡ್ಬೋದು. ಸಾಕಷ್ಟು ಮಂದಿ ಇಲ್ಲಿ ಇವತ್ತು ಹಣವನ್ನು ಕಟ್ಟಿದ್ದಾರೆ. ಸುಮಾರು ಒಬ್ಬೊಬ್ಬರು 1 ರಿಂದ 2 ಲಕ್ಷ ಅಥವಾ 1 ರಿಂದ 2 ಲಕ್ಷ ಮತ್ತು ಸುಮಾರು 52 ಲಕ್ಷ ಸಹ ಕಟ್ಟಿರುವಂಥವ್ರು ಇದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಅಜ್ಞಾನದ ವ್ಯಕ್ತಿ ಒಬ್ಬರು ಹಣವನ್ನು ಕಟ್ಟಿಸ್ಕೊಂಡು ಪರಾರಿಯಾಗಿರುವಂಥದ್ದು. ಈಗಾಗಲೇ ಇಲ್ಲಿನ ಮಹಿಳೆಯರು ಇವತ್ತು ದೂರು ಸಹ ಕೊಟ್ಟಿರುವಂಥದ್ದು. ಆದರೆ ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ನಿನ್ನೆ ಆ ವ್ಯಕ್ತಿ ಪತ್ತೆಯಾಗಿರುವಂಥ ಹಿನ್ನೆಲೆಯಲ್ಲಿ ಮಹಿಳೆಯರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹಲ್ಲೆ ಮಾಡುವಂತಹ ಘಟನೆ ಸಹ ನಡೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಮಹಿಳೆಯರು ಸಹ ಇವತ್ತು ಠಾಣೆಯ ಮುಂದೆ ಬಂದು ತಮ್ಮ ಹಕ್ಕನ್ನು ಹಕ್ಕೊತ್ತಾಯ ಮಾಡ್ತಿರೋದು, ಅಂದರೆ ನಮಗೆ ನ್ಯಾಯ ಕೊಡಿಸಿ ಎಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದಿರುವಂಥದ್ದು. ದೃಶ್ಯ ನೋಡೋದಾದರೆ ಸಾಕಷ್ಟು ಮಂದಿ ಇಲ್ಲಿ ಇವತ್ತು ಕಟ್ಟಿರುವಂತಹ ರಸೀದಿಗಳನ್ನು ಅಂದರೆ ಪ್ರಾವಿಷನ್ ಅಂತ BG ರಾಜು ಸ್ಟೋರ್ಸ್ ಎಂಬ ನಿಟ್ಟಿನಲ್ಲಿ ಇವತ್ತು ದುಡ್ಡನ್ನು ಕಟ್ಟಿರುವಂಥದ್ದು. ಒಬ್ಬೊಬ್ಬರು ಸುಮಾರು 2 ಲಕ್ಷ, 3 ಲಕ್ಷ ಮತ್ತು 5-6 ಲಕ್ಷವನ್ನು ಕಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೋಗಿರುವಂಥ ಹಣವನ್ನು ತಮಗೆ ಹಿಂತಿರುಗಿಸಿ ಕೊಡೆಂಬ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಮಹಿಳೆಯರು, ಅಂದರೆ ಕೋಲಾರ ತಾಲೂಕಿನಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಹಿಳೆಯರು ಇವತ್ತು ಹಣವನ್ನು ಕಳೆದುಕೊಂಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ಹಣವನ್ನು ಸಹ ಕಳೆದುಕೊಂಡಿರೋ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರೆಲ್ಲ ಸಹ ತಮಗೆ ನ್ಯಾಯ ಕೊಡಿಸ್ಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಠಾಣೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಸಹ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ದಾರೆ ಮತ್ತು ವಿಚಾರಣೆ ಸಹ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮಹಿಳೆಯರು ತಮಗೆ ನೀಡಬೇಕಾಗಿರುವಂಥ ಹಣವನ್ನು ಕೊಟ್ಟರೆ ಸಾಕು ಎಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ತಮ್ಮ ಹಣವನ್ನು ತೋಡ್ಕೊಳ್ತಾ ಇರುವಂಥದ್ದು. ಈಗ ಅವ್ರನ್ನ ಕೇಳೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಮೇಡಮ್, ನಿಮ್ಗೆ ಎಷ್ಟು ಹಣ ಬೇಕು ಮತ್ತು ಎಷ್ಟು ಹಣ ಕೊಡಬೇಕು ಮತ್ತು ಯಾವೆಲ್ಲ ತೊಂದರೆ ಆಗಿದೆ? ಸರ್, ಅವರು ನಮ್ಮ ಲಕ್ಷ್ಮಮ್ಮ ಸರ್, ಅಯ್ಯಪ್ಪ ಬಂದು ನಮ್ಮ ರಿಲೇಷನ್ ಆಗಿ ಬಂದು ಪಟಾಕಿ ಚೀಟಿ ನಡ್ಸೋಕೆ ನೀನು ಇಲ್ಲಿ ಜನಗಳು ಚೆನ್ನಾಗಿದ್ದಾರೆ ನಿಮಗೆ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿಬಿಟ್ಟು ಒಂದು 5-6 ವರ್ಷದಿಂದ ಪಟಾಕಿ ಚೀಟಿ ಎಲ್ಲ ನಡೆಸ್ಕೊಂಡಿದ್ರೆ ಕರೆಕ್ಟಾಗಿ 4 ವರ್ಷ 5 ವರ್ಷ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈ ವರ್ಷ ಪಟಾಕಿ ಚೀಟಿಗಳೆಲ್ಲ ವರಮಹಾಲಕ್ಷ್ಮಿದೆಲ್ಲ ಹಾಕ್ಸ್ಕೊಂಡ್ಬಿಟ್ಟು ಪಟಾಕಿ ಚೀಟಿಗಳು ವರಮಹಾಲಕ್ಷ್ಮಿ ಚೀಟಿಗೆ 8ನೇ ತಿಂಗಳಲ್ಲಿ ಓಡೋಗ್ಬಿಟ್ಟಿದ್ದಾರೆ. ಅವರು ಶನಿವಾರ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಶನಿವಾರನೇ ಓಡೋಗ್ಬಿಟ್ಟು ಇವಾಗ 450 ಜನಕ್ಕೂ ಮೇಲೆ ನಮ್ಮ ಹತ್ರ ಹಾಕಿದ್ದಾರೆ. ಎಲ್ಲರೂ ಬಂದು ನಮ್ಮನೆ ಹತ್ರ ಬಂದು ಜಗಳ ಮಾಡ್ತಾ ಇದ್ದಾರೆ. ಒಂದು ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀರಿ, ಪೊಲೀಸ್ನವರು ಏನೂ ನಮ್ಮದು ಇದು ತಗೊಳ್ತಾ ಇಲ್ಲ. ಎಷ್ಟು ಹಣ ಬರಬೇಕಾಗಿದೆ ನಿಮಗೆ ಮತ್ತು ಎಷ್ಟು ಚೀಟಿ ಕಟ್ಟಿದ್ದೀರಿ ನೀವು ಅಂತ? 450 ಚೀಟಿ ಕಟ್ಟಿದ್ದೀರಿ ಸರ್. 1,42,32,000 ತಿಂಗಳಿಗೆ ಕಟ್ತಾ ಇದ್ದಿದ್ದು ನಾವು. ಎತ್ಕೊಂಡು ಹೋಗಿದ್ದಾನೆ. ನಾವು ಇವಾಗ ಅಯ್ಯಪ್ಪನ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋದರೆ ನಮ್ಮನ್ನೆಲ್ಲ ಒಂದು 20-30 ಜನ ಬಂದು ಹೊಡೆದು, ಅದರಲ್ಲಿ ಒಂದು ಹುಡುಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾಳೆ. ಅದು ರಾತ್ರಿ ಆಮೇಲೆ ಪೊಲೀಸವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಮಾಡಿದ ತಕ್ಷಣ ಬಂದು ಕರ್ಕೊಂಡು ಬಂದು ಇಲ್ಲಿ ಏನು ನ್ಯಾಯ ಕೊಡಿಸ್ತಾ ಇಲ್ಲ ನಮಗೆ ಅವರು. ಇವಾಗ 52 ಲಕ್ಷ ಚಿಲ್ಲರೆ ನಮಗೆ ಬರಬೇಕು ಸರ್. ನಮ್ಮ ಈ ಜನಗಳು ಬಿಡ್ತಾ ಇಲ್ಲ ಮನೆಯಲ್ಲಿ. ನಮ್ಮ ಇದರಲ್ಲಿ ಒಂದು ಹುಡುಗಿ ಸೂಸೈಡ್ ಬೇರೆ ಮಾಡ್ಕೊಂಡಿದ್ದಾರೆ. ಏನು ಹೇಳಿದ್ರೂ ಪೊಲೀಸ್ನವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆ ಕಡೆ ಪೊಲೀಸ್ನವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಮ್ಗೆ ನೀವೇ ನ್ಯಾಯ ಕೊಡಿಸ್ಬೇಕು ಸರ್.
ಇವಿಷ್ಟು ಮಹಿಳೆಯರ ಮಾತಾಡೋದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಕಳೆದುಕೊಂಡಿರುವಂಥ ಹಣವನ್ನು ನಮಗೆ ಕೊಟ್ಟರೆ ಸಾಕು ಎಂಬ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರು ತಮ್ಮ ಅಳಲು ತೋಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ದಿನಸಿ ಹಾಗೆ ಪಟಾಕಿ ಚೀಟಿ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. 1000ಕ್ಕೂ ಅಧಿಕ ಮಂದಿ ಇದೀಗ ಬೀದಿಲ್ ನಿಂತು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರದಲ್ಲಿ ನಡೆದಿರುವ ಘಟನೆ ಇದು. ಕೋಲಾರ ನಿವಾಸಿ ವೆಂಕಟೇಶಪ್ಪ ವಿರುದ್ಧ ವಂಚನೆಯ ಆರೋಪ ಕೇಳೋಕ್ ಸಿಕ್ಕಿದೆ. 1 ವರ್ಷದಿಂದ ಚೀಟಿ ಹಾಕಿದ್ರಂತೆ ಮಹಿಳೆಯರು. ವೆಂಕಟೇಶಪ್ಪ, ಗೌರಮ್ಮ, ಪದ್ಮಾವತಿ ವಿರುದ್ಧ ಇದೀಗ ದೂರು ನೀಡಲಿಕ್ಕೆ ಮುಂದಾಗಿದ್ದಾರೆ ಚೀಟಿ ಕಟ್ಟಿದ ಮಹಿಳೆಯರು. ಕೋಲಾರ ನಗರ ಪೊಲೀಸ್ ಠಾಣೆ ಎದುರು ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ದಿನಸಿ ಹಾಗೆ ಪಟಾಕಿ ಸಿಗುತ್ತೆ ಅಂತ ಹೇಳಿ ನಂಬಿ ಚೀಟಿಗೆ ಹಣ ಕಟ್ಟಿದ್ರಂತೆ. ಇದೀಗ ವಂಚನೆಗೆ ಒಳಗಾಗಿದ್ದೇವೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಮಹಿಳೆಯರು. ಅಲ್ಲ ಹೋಗ್ಲಿ, ನ್ಯಾಯ ಬೇಕು ಅಂತ ಹೇಳಿ, ಬೇಕೇ ಬೇಕು, ನ್ಯಾಯ ಬೇಕು ಹೇಳಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೋಲಾರದಲ್ಲಿ ಯಾರೂಪಿ ಫೋಟೋ ಏನು ಗಮನಿಸ್ತಿದ್ದೀರಿ, ಆತ ವೆಂಕಟೇಶಪ್ಪ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈತ ಮಹಿಳೆಯರ ಬಳಿಯಲ್ಲಿ ಚೀಟಿ ಅಂತ ಹೇಳಿ ಹಣ ವಸೂಲಿ ಮಾಡ್ತಿದ್ದಂತೆ. 1 ವರ್ಷದಿಂದ ಚೀಟಿ ಹಾಕಿದ್ದ ಮಹಿಳೆಯರು ಇದೀಗ ಪರದಾಡ್ತಾ ಇದ್ದಾರೆ. ಅದೆಲ್ಲ ಪೇಪರಲ್ಲಿ ಕಟ್ಟಿರೋ ಚೀಟಿಗಳಿಲ್ಲ, ರಿಪೋರ್ಟ್ರೆಲ್ಲ ಕೈಯಲ್ಲಿ ಒಬ್ಬ ನಿಂತ್ಕೊಳ್ಳಿ ಇಲ್ಲ ಲೈನಾಗಿ. ಮಹಿಳೆಯರಿಂದ ಚೀಟಿ ಹಾಕಿಸ್ಕೊಂಡು ಸುಮಾರು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂಥ ಘಟನೆ ಇವತ್ತು ಕೋಲಾರದಲ್ಲಿ ನಡೆದಿರುವಂಥದ್ದು. ನಾನು ಇವತ್ತು ಕೋಲಾರದ ಏನು ನಗರ ಠಾಣೆ ಪೊಲೀಸ್ ಮುಂಭಾಗದಲ್ಲಿದ್ದೇನೆ. ವಿಷಯ ನೋಡಿದ್ರೆ ಏನು ಕೋಲಾರದ ಸಾಕಷ್ಟು ಮಹಿಳೆಯರು ಇವತ್ತು ಏನು ವರಮಹಾಲಕ್ಷ್ಮಿ ಆಗ್ಬೋದು, ಮತ್ತು ದೀಪಾವಳಿ ಆಗ್ಬೋದು, ಮತ್ತು ಅದೇ ರೀತಿ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಏನು ಚೀಟಿಗಳನ್ನು ಹಾಕಿದ್ದಾರೆ. ಚೀಟಿಗಳನ್ನು ಹಾಕಿಸ್ಕೊಂಡಂತಹ ವ್ಯಕ್ತಿ ಸುಮಾರು 4 ತಿಂಗಳ ಹಿಂದೆ ಹಣವನ್ನು ಎತ್ತುಕೊಂಡು ಪರಾರಿಯಾಗಿರುವಂಥದ್ದು ನೋಡ್ಬೋದು. ಸಾಕಷ್ಟು ಮಂದಿ ಇಲ್ಲಿ ಇವತ್ತು ಏನು ಹಣವನ್ನು ಕಟ್ಟಿದ್ದಾರೆ. ಸುಮಾರು ಒಬ್ಬೊಬ್ಬರು 1-2 ಲಕ್ಷ ಅಥವಾ 1-2 ಲಕ್ಷ ಮತ್ತು ಸುಮಾರು 52 ಲಕ್ಷ ಸಹ ಕಟ್ಟಿರುವಂಥವ್ರು ಇದ್ದಾರೆ. ಏನು ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಅಜ್ಞಾನದ ವ್ಯಕ್ತಿ ಒಬ್ಬರು ಏನು ಹಣವನ್ನು ಕಟ್ಟಿಸ್ಕೊಂಡು ಪರಾರಿಯಾಗಿರುವಂಥದ್ದು. ಈಗಾಗಲೇ ಇಲ್ಲಿನ ಮಹಿಳೆಯರು ಇವತ್ತು ದೂರು ಸಹ ಕೊಟ್ಟಿರುವಂಥದ್ದು. ಆದರೆ ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ನಿನ್ನೆ ಏನು ಆ ವ್ಯಕ್ತಿ ಪತ್ತೆಯಾಗಿರುವಂಥ ಹಿನ್ನೆಲೆಯಲ್ಲಿ ಏನು ಮಹಿಳೆಯರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹಲ್ಲೆ ಮಾಡುವಂತಹ ಘಟನೆ ಸಹ ನಡೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಮಹಿಳೆಯರು ಸಹ ಇವತ್ತು ಠಾಣೆಯ ಮುಂದೆ ಬಂದು ಏನು ತಮ್ಮ ಹಕ್ಕನ್ನು ಹಕ್ಕೊತ್ತಾಯ ಮಾಡ್ತಿರೋದು, ಅಂದರೆ ನಮಗೆ ನ್ಯಾಯ ಕೊಡಿಸಿ ಎಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದಿರುವಂಥದ್ದು. ದೃಶ್ಯ ನೋಡೋದಾದರೆ ಸಾಕಷ್ಟು ಮಂದಿ ಇಲ್ಲಿ ಇವತ್ತು ಏನು ಕಟ್ಟಿರುವಂತಹ ಏನು ರಸೀದಿಗಳೇನು ಅಂದರೆ ಪ್ರಾವಿಷನ್ ಅಂತ BG ರಾಜು ಸ್ಟೋರ್ಸ್ ಎಂಬ ನಿಟ್ಟಿನಲ್ಲಿ ಇವತ್ತು ದುಡ್ಡನ್ನು ಕಟ್ಟಿರುವಂಥದ್ದು. ಒಬ್ಬೊಬ್ಬರು ಸುಮಾರು 2 ಲಕ್ಷ, 3 ಲಕ್ಷ ಮತ್ತು 5-6 ಲಕ್ಷವನ್ನು ಕಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಹೋಗಿರುವಂಥ ಹಣವನ್ನು ತಮಗೆ ಹಿಂತಿರುಗಿಸಿ ಕೊಡೆಂಬ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಮಹಿಳೆಯರು, ಅಂದರೆ ಕೋಲಾರ ತಾಲೂಕಿನಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಹಿಳೆಯರು ಇವತ್ತು ಹಣವನ್ನು ಕಳೆದುಕೊಂಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ಹಣವನ್ನು ಸಹ ಕಳೆದುಕೊಂಡಿರೋ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರೆಲ್ಲರೂ ಸಹ ತಮಗೆ ನ್ಯಾಯ ಕೊಡಿಸ್ಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಏನು ಠಾಣೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಸಹ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ದಾರೆ ಮತ್ತು ವಿಚಾರಣೆ ಸಹ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಮಹಿಳೆಯರು ತಮಗೆ ನೀಡಬೇಕಾಗಿರುವಂಥ ಹಣವನ್ನು ಕೊಟ್ಟರೆ ಸಾಕು ಎಂಬ ನಿಟ್ಟಿನಲ್ಲಿ ಇವತ್ತು ಏನು ಇಲ್ಲಿ ತಮ್ಮ ಅಳನ್ನು ತೋಡ್ಕೊಳ್ತಾ ಇರುವಂಥದ್ದು. ಈಗ ಅವ್ರನ್ನ ಕೇಳೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಮೇಡಮ್, ನಿಮ್ಗೆ ಎಷ್ಟು ಹಣ ಬೇಕು ಮತ್ತು ಎಷ್ಟು ಹಣ ಕೊಡಬೇಕು ಮತ್ತು ಯಾವೆಲ್ಲ ತೊಂದರೆ ಆಗಿದೆ? ಸರ್, ಅವರು ನಮ್ಮ ಲಕ್ಷ್ಮಮ್ಮ ಸರ್, ಅಯ್ಯಪ್ಪ ಬಂದು ನಮ್ಮ ರಿಲೇಷನ್ ಆಗಿ ಬಂದು ಪಟಾಕಿ ಚೀಟಿ ನಡ್ಸೋಕೆ ನೀನು ಇಲ್ಲಿ ಜನಗಳು ಚೆನ್ನಾಗಿದ್ದಾರೆ ನಿಮಗೆ ಅಂತ ಹೇಳಿದ್ರು. ಆಯಿತು ಅಂತೇಳ್ಬಿಟ್ಟು ಒಂದು 5-6 ವರ್ಷದಿಂದ ಪಟಾಕಿ ಚೀಟಿ ಎಲ್ಲ ನಡೆಸ್ಕೊಂಡಿದ್ರೆ ಕರೆಕ್ಟಾಗಿ 4 ವರ್ಷ 5 ವರ್ಷ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈ ವರ್ಷ ಪಟಾಕಿ ಚೀಟಿಗಳೆಲ್ಲ ವರಮಹಾಲಕ್ಷ್ಮಿದೆಲ್ಲ ಹಾಕ್ಸ್ಕೊಂಡ್ಬಿಟ್ಟು ಪಟಾಕಿ ಚೀಟಿಗಳು ವರಮಹಾಲಕ್ಷ್ಮಿ ಚೀಟಿಗೆ 8ನೇ ತಿಂಗಳಲ್ಲಿ ಓಡೋಗ್ಬಿಟ್ಟಿದ್ದಾರೆ. ಶನಿವಾರ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಶನಿವಾರನೇ ಓಡೋಗ್ಬಿಟ್ಟು ಇವಾಗ 450 ಜನಕ್ಕೂ ಮೇಲೆ ನಮ್ಮ ಹತ್ರ ಹಾಕಿದ್ದಾರೆ. ಎಲ್ಲರೂ ಬಂದು ನಮ್ಮನೆ ಹತ್ರ ಬಂದು ಜಗಳ ಮಾಡ್ತಾ ಇದ್ದಾರೆ. ಒಂದು ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀರಿ, ಪೊಲೀಸ್ನವರು ಏನೂ ನಮ್ಮದು ಇದು ತಗೊಳ್ತಾ ಇಲ್ಲ. ಎಷ್ಟು ಹಣ ಬರಬೇಕಾಗಿದೆ ನಿಮಗೆ ಮತ್ತು ಎಷ್ಟು ಚೀಟಿ ಕಟ್ಟಿದ್ದೀರಿ ನೀವು ಅಂತ? 450 ಚೀಟಿ ಕಟ್ಟಿದ್ದೀರಿ ಸರ್. 4,32,000 ತಿಂಗಳಿಗೆ ಕಟ್ತಾ ಇದ್ದಿದ್ದು ನಾವು. ಎತ್ಕೊಂಡು ಹೋಗಿದ್ದಾನೆ. ನಾವು ಇವಾಗ ಅಯ್ಯಪ್ಪನ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋದರೆ ನಮ್ಮನ್ನೆಲ್ಲ ಒಂದು 20-30 ಜನ ಬಂದು ಹೊಡೆದು, ಅದರಲ್ಲಿ ಒಂದು ಹುಡುಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾಳೆ. ಅದು ರಾತ್ರಿ ಆಮೇಲೆ ಪೊಲೀಸವ್ರಿಗೆ ಫೋನ್ ಮಾಡಿದ್ರಿ. ಫೋನ್ ಮಾಡಿದ ತಕ್ಷಣ ಬಂದು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಇಲ್ಲಿ ಏನು ನ್ಯಾಯ ಕೊಡಿಸ್ತಾ ಇಲ್ಲ ನಮಗೆ. ಅವರು
ಇವಾಗ 52 ಲಕ್ಷ ಚಿಲ್ಲರೆ ನಮಗೆ ಬರಬೇಕು ಸರ್. ನಮ್ಮ ಈ ಜನಗಳು ಬಿಡ್ತಾ ಇಲ್ಲ ಮನೆಯಲ್ಲಿ. ನಮ್ಮ ಇದರಲ್ಲಿ ಒಂದು ಹುಡುಗಿ ಸೂಸೈಡ್ ಬೇರೆ ಮಾಡ್ಕೊಂಡಿದ್ದಾರೆ. ಏನು ಹೇಳಿದ್ರೂ ಪೊಲೀಸ್ನವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆ ಕಡೆ ಪೊಲೀಸ್ನವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಮಗೆ ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ಇವಿಷ್ಟು ಮಹಿಳೆಯರ ಮಾತಾಡಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಕಳೆದುಕೊಂಡಿರುವಂಥ ಹಣವನ್ನು ನಮಗೆ ಕೊಟ್ಟರೆ ಸಾಕೆಂಬ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರು ತಮ್ಮ ಅಳಲು ತೋಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.